ಇದು ತುಷಾರದಲ್ಲಿ ನಾನು ಓದಿರೋ ಕತೆ. ಬರೆದಿರೋರು ಗೀತಾ ಕುಂದಾಪುರ ಅಂತ. ಎಲ್ಲಿಂದಲೋ ಬಂದವರು. 3ನೇ ಕ್ರಾಸಿನಲ್ಲಿರುವ ಆ ಮನೆಗೆ ಅವರಿಬ್ಬರು ಬಾಡಿಗೆಗೆ ಬಂದರು. ಹಾಗೆ ನೋಡಿದರೆ ಅವರಿಬ್ಬರೇ ಬಂದದ್ದಲ್ಲ. ಅವರಿಬ್ಬರೊಂದಿಗೆ ಗೂನು ಬೆನ್ನಿನವ ಮತ್ತು ಒಂದು ನಾಯಿಯೂ ಬಂತು. ಅವಳ ಕೈಯ ಮದರಂಗಿ, ಕುತ್ತಿಗೆಯಲ್ಲಿ ಕಟ್ಟಿದ್ದ ಅರಿಶಿಣದ ಕೊಂಬು, ಹೊಳೆಯುವ ಕರಿಮಣಿ, ಕೈಯಲ್ಲಿ ಕೆಂಪು ಹಸುರಿನ ಗಾಜಿನ ಬಳೆ ಎಲ್ಲವೂ ಅವರಿಬ್ಬರು ಹೊಸದಾಗಿ ಮದುವೆಯಾದವರೆಂದು ಹೇಳುತ್ತಿತ್ತು. ಅವಳೇ ಪರಿಚಯಿಸಿಕೊಂಡಂತೆ ಅವಳು ಶ್ವೇತಾ, ಗಂಡ ನರೇಂದ್ರ, ನಾಯಿ ಚೆರ್ರಿ. ಇಬ್ಬರದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಮದುವೆಗೆ ಮಾಮನನ್ನು ಬಿಟ್ಟು ಮನೆಯವರು ದೂರವೇ ಉಳಿದರು. ಅಷ್ಟು ದಿನ ತಣ್ಣಗಿದ್ದ 3ನೇ ಕ್ರಾಸ್ ಅವಳು ಬರುತ್ತಿದ್ದಂತೆ ಸದ್ದು ಮಾಡತೊಡಗಿತು. ಅವಳು ಹೊರಗೆ ಬಂದಾಗಲೆಲ್ಲ ಎಲ್ಲರನ್ನೂ ನಗುತ್ತಾ ಮಾತನಾಡಿಸುತ್ತಿದ್ದಳು. ಅವಳ ಸಿಡುಬಿನ ಮುಖದ ಗಂಡ ಮಾತ್ರ ಸದಾ ಮುಖಗಂಟಿಕೊಂಡೇ ಇರ್ತಿದ್ದ. ಬೆಳಿಗ್ಗೆ 9 ಗಂಟೆಗೆ ಇಬ್ಬರೂ ಬೈಕಿನಲ್ಲಿ ಒಟ್ಟಿಗೆ ಕೆಲಸಕ್ಕೆ ಹೋಗುತ್ತಿದ್ದರು. ಬರುತ್ತಿದ್ದುದು ಮಾತ್ರ ಬೇರೆ ಬೇರೆಯಾಗಿ. ಅವರಿಬ್ಬರು ಯಾವ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಹೇಳಿರಲಿಲ್ಲ. ಅವರಿಬ್ಬರು ಆಫೀಸಿಗೆ ಹೋಗುತ್ತಿದ್ದಂತೆ ಗೂನು ಬೆನ್ನಿನ ಮಾಮ ನಾಯಿಯೊಡನೆ ಹೊರಗೆ ಆಡುತ್ತಾ ಕುಳಿತಿರುತ್ತಿದ್ದ. ಬಾಡಿಗೆ ಮನೆ ಓನರ್ ರಾಧಿಕಾ ಮತ್ತು ಸುಧಾಕರ ಅದೇ ಮನೆಯ ಫಸ್ಟ್ ಫ್ಲೋರಿನಲ್ಲಿ ಇದ್ದರು. 2 ತಿಂಗಳು ಹೆಚ್ಚು ಸದ್ದು ಗದ್ದಲವಿಲ್ಲದೆ ಸಾಗಿತು. ಆ ಮನೆಯಿಂದ ಕೇಳಿ ಬರುತ್ತಿದ್ದ ಸದ್ದೆಂದರೆ ಮಿಕ್ಸಿ ಶಬ್ದ, ಮಾಮನ ಕೆಮ್ಮು, ಮುಚ್ಚಿದ ಬಾಗಿಲಿನ ಹಿಂದಿನಿಂದ ಕೇಳಿ ಬರುತ್ತಿದ್ದ ಕಿಲಕಿಲ ನಗು, ಕೆಲವೊಮ್ಮೆ ಸಣ್ಣದಾಗಿ ಕೇಳಿ ಬರುತ್ತಿದ್ದ ಉಸಿರಾಟ. ಎಲ್ಲರೂ ಶ್ವೇತಾಳನ್ನು ಮೆಚ್ಚಿಕೊಂಡರೂ ರಾಧಿಕಾ ಮಾತ್ರ ಅವಳನ್ನು ನೋಡಿದರೆ ಸಿಡಿಮಿಡಿಗೊಳ್ಳುತ್ತಿದ್ದಳು. ಶ್ವೇತಾ ನಗುತ್ತಾ ಮಾತನಾಡಿದರೆ ಸುಧಾಕರ ಬಾಯಿ ಕಳೆದುಕೊಂಡು ಅವಳನ್ನೇ ನೋಡುತ್ತಿದ್ದ. ಇದೇ ರಾಧಿಕಾಳ ಪಿಪಿ ಜಾಸ್ತಿಯಾಗಲು ಕಾರಣ ಅಲ್ವೇ. ಅವಳ ಬಾಯಿಯಲ್ಲಿ ಅವಳು ನಗ್ತಾಳೆ, ನಾನು ನನ್ನ ಕಣ್ಣಲ್ಲಿ ನೋಡ್ತೀನಿ, ನಿನಗೇನು ಕಷ್ಟ ಅಂತ ಹೇಳ್ತಿದ್ದ. ರಾಧಿಕಾಳ ರೋಷ ಇನ್ನಷ್ಟು ಜಾಸ್ತಿಯಾಗಿ ಜಗಳವಾಡ್ತಾ ಇದ್ಲು. ಆ ಮನೆ ಖಾಲಿ ಮಾಡಿಸಿ, ಇಲ್ಲಾಂದರೆ ನಾನು ನೋಡಿಕೊಳ್ತೀನಿ ಎಂದು ಕೂಗಾಡ್ತಿದ್ಲು. ರಾಧಿಕಾಳ ಪಕ್ಕದ ಮನೆ ಪೂರ್ಣಿಮಾಳದ್ದು. ಅವಳದ್ದು ಹದ್ದಿನ ಕಣ್ಣು, ಗಿಡುಗನ ಮೂಗು. ಅವಳಿಗೆ ಅನುಮಾನ ಬಂದಾಗಲೆಲ್ಲ ಅವಳ ಮೂಗು ಕುಣಿಯತೊಡಗುತ್ತದೆ. ಬೇಸಿಗೆ ಮುಗಿದು ಮಳೆಗಾಲದ ಮೊದಲ ಗುಡುಗು ಸಿಡಿಲು ಶಬ್ದ ಕೇಳಿಸಿತು. ಅದರೊಂದಿಗೆ ಧಾರಾಕಾರ ಮಳೆ. ಮಳೆಯ ನೀರು ಭೂಮಿಗೆ ಸೋಕುತ್ತಿದ್ದಂತೆ ಕಾದ ಭೂಮಿಯಿಂದ ಮಣ್ಣಿನ ಪರಿಮಳ ಬಂತು. ಮಳೆ ಬಂದ ಖುಷಿಯಲ್ಲಿ 3ನೇ ಕ್ರಾಸಿನವರು ಆ ಬಾಡಿಗೆ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆದ ಬದಲಾವಣೆಯನ್ನು ಗಮನಿಸಲಿಲ್ಲ. ಪೂರ್ಣಿಮಾಳಿಗೆ ಅನುಮಾನದ ವಾಸನೆ ಬಂತು. ಮೂಗು ಕುಣಿಯತೊಡಗಿತು. ಅಕ್ಕಪಕ್ಕ ಅವಳ ದೃಷ್ಟಿ ಹರಿದಾಡಿತು. ಚೆರ್ರಿ ಮುಚ್ಚಿದ ಕಿಟಿಕಿಯ ಹಿಂದೆ ಸೋಫಾದ ಮೇಲೆ ಹಾರುತ್ತಿರುವುದು, ತನ್ನ ಕಾಲಿನಿಂದ ಕಿಟಿಕಿಯ ಗ್ಲಾಸನ್ನು ಬಡಿಯುವುದು ಕಾಣಿಸಿತು. ಅದು ಏನೋ ಹೇಳಲು ಪ್ರಯತ್ನಿಸುತ್ತಿತ್ತು ಎನಿಸಿತು. ರಾಧಿಕಾ ಕೆಳಗೆ ಬಂದಾಗ, ಅಲ್ಲ ರಾಧಿಕಾ, ನಿಮ್ಮ ಬಾಡಿಗೆ ಮನೆಯ ಶ್ವೇತಾ ಕಾಣುತ್ತಿಲ್ಲ. ಅವಳ ಗಂಡ ಮಾಮನೂ ನಾಪತ್ತೆ. ಚೆರ್ರಿ ಮಾತ್ರ ಒಳಗೆ ಕುಣಿಯುತ್ತಿದೆ. ನೋಡಂತೆ, ಊರಿಗೆ ಹೋಗಿದ್ದಾರಾ ಹೇಗೆ? ಗೊತ್ತಿಲ್ಲ ಪೂರ್ಣಿಮಕ್ಕ, ಅವರು ಮನೆ ಬಿಟ್ಟು ಹೋಗಿದ್ರೆ ಸಾಕಿತ್ತು. ದರಿದ್ರದವರು ನನ್ನ ಹೊಟ್ಟೆ ಉರಿಸಲೆಂದೇ ಬಾಡಿಗೆಗೆ ಬಂದಿದ್ದಾರೆ. ಹಾಗಂದರೂ ರಾಧಿಕಾ ಬಾಡಿಗೆ ಮನೆಗೆ ಬಂದು ಒಂದು ಸುತ್ತು ಬಂದಳು. ಮಾಮ ಆದರೂ ಹೊರಗೆ ಇರಬೇಕಿತ್ತಲ್ವಾ? ಅವರೂ ಇಲ್ಲ. ಶ್ವೇತಾಳ ಮೊಬೈಲ್ ನಂಬರ್ ತನ್ನ ಹತ್ತಿರವಿರುವುದು ನೆನಪಿಗೆ ಬಂತು. ನಂಬರ್ ಹುಡುಕಿ ಒತ್ತಿದಳು. ಅತ್ತಲಿಂದ ನಂಬರ್ ಅಸ್ತಿತ್ವದಲ್ಲೇ ಇಲ್ಲ ಎನ್ನುವ ಸಂದೇಶ ಬಂತು. ಒಳಗೆ ನಾಯಿ ಸಣ್ಣ ಸ್ವರದಲ್ಲಿ ಕುಯ್ ಕುಯ್ ಎನ್ನುವುದು ಕೇಳಿಸಿತು. ಅವಳ ಎದೆ ಡವಗುಟ್ಟುವುದು ಅವಳಿಗೆ ಕೇಳಿಸಿದಾಗ ಗಂಡನನ್ನು ಕರೆದಳು. ಕೆಳಗೆ ಬಂದವ ಬಾಗಿಲು ಬಡಿದ, ಕಾಲಿಂಗ್ ಬೆಲ್ ಒತ್ತಿದ. ಕಡೆಗೆ ಪೊಲೀಸರಿಗೆ ಫೋನ್ ಮಾಡಿದ. ಪೊಲೀಸರು ಬಾಗಿಲನ್ನು ಗಟ್ಟಿಯಾಗಿ ತಳ್ಳಿದಾಗ ತೆರೆಯಿತು. ಚೆರ್ರಿ ಹೊರಗೋಡಿ ಬಂತು. ಅಂದರೆ ಲಾಕ್ ಹಾಕಿರಲಿಲ್ಲ. ಮನೆಯೊಳಗೆ ವಸ್ತುಗಳೆಲ್ಲ ಇರಬೇಕಾದ ಸ್ಥಳದಲ್ಲೇ ಇತ್ತು. ಆದರೆ ಮುಗ್ಗುಲು ವಾಸನೆ ಬರುತ್ತಿತ್ತು. ಬೆಡ್ರೂಮಿನ ಕಾಟ್ನ ಅಡಿಯಲ್ಲಿ ಯಾರೋ ಮಲಗಿದಂತೆ ಕಾಣಿಸಿತು. ನೋಡಿದರೆ ಯಾವತ್ತೂ ನಗುನಗುತ್ತಿದ್ದ ಶ್ವೇತಾ ಸತ್ತು ಶವವಾಗಿದ್ದಳು. ಕುತ್ತಿಗೆಯ ಸುತ್ತ ಕಿತ್ತಳೆ ಬಣ್ಣದ ವಯರ್ ಸುತ್ತಿತ್ತು. ನಾಲಿಗೆ ಹೊರಗೆ ಚಾಚಿ ಕಣ್ಣು ದೊಡ್ಡದಾಗಿ ತೆರೆದುಕೊಂಡಿದ್ದು ಕೊನೆಯ ಉಸಿರೆಳೆಯುವಾಗ ನಡೆದಿರಬಹುದಾದ ಒದ್ದಾಟವನ್ನು ಸಾರುತ್ತಿತ್ತು. ವಿಚಿತ್ರವೆಂದರೆ ಬಲಗೈಯಲ್ಲಿ ಹೆಬ್ಬೆಟ್ಟೇ ಇರಲಿಲ್ಲ.
ಅವಳ ಹಳದಿ ನೈಟಿಯಲ್ಲಿ ರಕ್ತದ ಕಲೆಗಳು. ಶ್ವೇತಾ ಸತ್ತು 2-3 ದಿನಗಳಾಗಿರಬಹುದೆಂದರು ಪೊಲೀಸಿನವರು. ಸುಲಭದಲ್ಲಿ ಕೊಲೆಯು ನಾಪತ್ತೆಯಾಗಿರುವ ಶ್ವೇತಾಳ ಗಂಡ ಮತ್ತು ಮಾಮನೆಡೆಗೆ ಸಾಗಿತು. ಇಷ್ಟು ದಾರುಣವಾಗಿ ಕೊಲೆ ನಡೆಯುತ್ತಿರಬೇಕಾದರೆ ಸಾಕ್ಷಿಯೇ ಇಲ್ಲವೆಂದಲ್ಲ. ಸಾಕ್ಷಿ ಇತ್ತು, ಆದರೆ ಮೂಕ ಸಾಕ್ಷಿ, ಅದೇ ಚೆರ್ರಿ. ಕುಯ್ ಕುಯ್ ಎನ್ನುತ್ತಾ ಇಷ್ಟು ದಿನ ಅನ್ನ ಹಾಕಿದ, ಈಗ ಸತ್ತು ಶವವಾದ ಒಡತಿಯ ಕಾಲು ನೆಕ್ಕತೊಡಗಿತು. ಕೊಲೆಗಾರ ಧಾರಾಳವಾಗಿ ಬೆರಳಚ್ಚು ಮೂಡಿಸಿದ್ದ. ಪೊಲೀಸ್ ನಾಯಿ ಬಂದು ಅಲ್ಲೆಲ್ಲ ಮೂಸಿ 4-6 ಬೀದಿ ಸುತ್ತಿ ವಾಪಸ್ ಬಂತು. ಶವ ಪರೀಕ್ಷೆ ನಡೆದರೂ ಶವ ಸಂಸ್ಕಾರ ಮಾಡುವವರಿಲ್ಲದೆ ಶ್ವೇತಾ ಕೋಲ್ಡ್ ಸ್ಟೋರೇಜ್ ಸೇರಿದಳು. ಶ್ವೇತಾ ವಿಜಯನಗರದ ಯಾವುದೋ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆಂದು ಹೇಳಿಕೊಂಡಿದ್ದಳು. ಅವಳ ಗಂಡ ಮಾಮನ ಹೆಸರು ಬಿಟ್ಟು ಯಾವ ವಿವರವೂ ತಿಳಿದಿರಲಿಲ್ಲ. ಸರಿಯಾಗಿ ವಿಚಾರಿಸದೆ ಮನೆ ಬಾಡಿಗೆ ಕೊಟ್ಟ ಸುಧಾಕರ ರಾಧಿಕಾಳನ್ನು ಎಲ್ಲರೂ ಬೈದುಕೊಂಡರು. ರಾಧಿಕಾ ಮತ್ತು ಸುಧಾಕರನ ಹತ್ತಿರ ಶ್ವೇತಾಳ ನಂಬರ್ ಇದ್ದರೂ ಅದು ಈಗ ಸೇವೆಯನ್ನು ನಿಲ್ಲಿಸಿತ್ತು. ಪೊಲೀಸರು ಮನೆಯನ್ನು ಜಾಲಾಡಿದರು. ಮನೆಯಲ್ಲಿ ಒಂದು ಬೆಳ್ಳಿಯ ಕಾಲ್ಗೆಜ್ಜೆ ಬಳೆಯ ಚೂರುಗಳು ಸಿಕ್ಕಿತು. ಕಪಾಟಿನಲ್ಲಿ ಶ್ವೇತಾಳ ಬಟ್ಟೆಗಳು ಮಾತ್ರ, ಅವಳ ಗಂಡನ ಬಟ್ಟೆಗಳಿಲ್ಲ. ಮತ್ತೊಂದು ಬೆಡ್ರೂಮಿನಲ್ಲಿರುವ ಸೂಟ್ಕೇಸಿನಲ್ಲಿ ಮಾಮನ ಬಟ್ಟೆಗಳಿದ್ದವು. ಸುಧಾಕರನೆಂಬ ಆ ಸಿಡುಮು ಮುಖದ ಶ್ವೇತಾಳ ಗಂಡನೇ ಕೊಲೆಗಾರ. ಮೊದಲಿನಿಂದಲೂ ನನಗೆ ಅವನ ಮೇಲೆ ಅನುಮಾನ. ಅವನ ಮುಖದಲ್ಲಿ ಕೊಲೆಗಾರನ ಲಕ್ಷಣವಿತ್ತು. ಆ ಕಾಲ್ಗೆಜ್ಜೆ ಶ್ವೇತಾಳದ್ದಲ್ಲ. ಅವಳಿಗೆ ಕಾಲ್ಗೆಜ್ಜೆ ಕಂಡರಾಗದು. ಲಿಪ್ಸ್ಟಿಕ್ಕೂ ಇಷ್ಟವಿಲ್ಲ. ತನ್ನ ತುಟಿ ಮೀರಿ ಬಂದ ಮಾತಿಗೆ ತುಟಿ ಕಚ್ಚಿಸಿಕೊಂಡ ಸುಧಾಕರ. ಅವಳ ಬಗ್ಗೆ ನಿಮಗೇಗೆ ಇಷ್ಟೆಲ್ಲ ಗೊತ್ತು? ರಾಧಿಕಾ ಕಿಡಿಕಾರಿದಳು. ಆ ಬಿಲ್ಡಿಂಗಿನಲ್ಲಿ ಅಳವಡಿಸಿರುವ CCTV ಚೆಕ್ ಮಾಡಿದರು. ಅದರಲ್ಲಿ ಶ್ವೇತಾಳ ಮನೆಯ ಎದುರು ಬಾಗಿಲಿಗೆ ಫೋಕಸ್ ಮಾಡಿದ್ದ ಕ್ಯಾಮರಾ ಒಡೆದು ಹೋಗಿದ್ದು ಗೊತ್ತಾಯಿತು. ಮನೆಯೊಳಗೆ ಕ್ಯಾಮರಾವಿರಲಿಲ್ಲ. ಫಸ್ಟ್ ಫ್ಲೋರ್ ಮನೆಯಲ್ಲಿ ಹೊರಗಿನ ರಸ್ತೆಗೆ ಫೋಕಸ್ ಮಾಡಿದ ಕ್ಯಾಮರಾ ಒಂದಿತ್ತು. ಅದರಲ್ಲಿ ಕೆಲವು ಅನುಮಾನಾಸ್ಪದ ವಿಷಯಗಳು ಕಂಡುಬಂತು. 3-4 ದಿನಗಳ ಹಿಂದೆ 1-2 ದಿನ ರಾತ್ರಿ 8 ಗಂಟೆಯ ಹೊತ್ತಿಗೆ ಗೀರು ಶರ್ಟಿನ ಮಾಸ್ಕ್ ಧಾರಿಯೊಬ್ಬ ಬೈಕಿನಲ್ಲಿ ಬಂದು ಸ್ವಲ್ಪ ಹೊತ್ತು ಬಾಡಿಗೆ ಮನೆಯನ್ನೇ ನೋಡುತ್ತಾ ನಿಂತಿರುವುದು ಕಾಣಿಸಿತು. ಹಾಗೆಯೇ ಕಳೆದ ವಾರ ಹಸಿರು ಸೀರೆಯೊಟ್ಟ ಹೆಂಗಸೊಬ್ಬಳು ರಾತ್ರಿ 10 ಗಂಟೆಯ ಹೊತ್ತಿಗೆ ಬಂದು ಹೋಗಿದ್ದು ಕಾಣಿಸಿತು. ಇದನ್ನು ಕಂಡ ರಾಧಿಕಾಳೆಂದಳು, ಈ ಚಪ್ಪಟೆ ಮೂಗಿನವಳನ್ನು ನೋಡಿದ್ದೆ. ಅವಳು ಬಂದಾಗ ಮನೆಯಲ್ಲಿ ದೊಡ್ಡ ಜಗಳ ನಡೆದಿತ್ತು. ಆ ಹೆಂಗಸು ಬಂದು ಹೋದಾಗಿಂದ ಶ್ವೇತಾ ಬಹಳ ಬೇಜಾರಿನಲ್ಲಿದ್ದಳು. ಸುಧಾಕರನೆಂದ. ಶ್ವೇತಾಳ ಬಾಡಿ ಸಿಕ್ಕಿ 2-3 ದಿನಗಳು ಕಳೆದರೂ ಹೆಚ್ಚೇನೂ ಬದಲಾವಣೆಯಾಗಲಿಲ್ಲ. ಪ್ರತಿಯೊಬ್ಬರೂ ತಮ್ಮ ಉತ್ಸಾಹ ಶಕ್ತಿಗೆ ತೋಚಿದಷ್ಟು ಊಹಿಸಿದರು. ಎಲ್ಲೆಲ್ಲೋ ಸುತ್ತಾಡುತ್ತಿದ್ದ ಚೆರ್ರಿ ಮಾತ್ರ ಸಂಜೆಯ ಹೊತ್ತಿಗೆ ಮನೆಗೆ ಬಂದು ಏನೋ ಹಿಡುಕುತ್ತಿರುವಂತೆ ಸುತ್ತಾಡಿ ಹೋಗುತ್ತಿತ್ತು. ಮಳೆ ಬಿಟ್ಟು ಬಿಟ್ಟು ಬರುತ್ತಿತ್ತು. ಪೂರ್ಣಿಮಾ ಮಗಳ ಮದುವೆ ಗಲಾಟೆಯಲ್ಲಿ ಬ್ಯುಸಿಯಾದಳು. ಹೆಚ್ಚೇನು ಬೆಳವಣಿಗೆ ಇಲ್ಲದೆ ಶ್ವೇತಾಳ ಕತೆ ಮುಕ್ತಾಯವಿಲ್ಲದೆ ನಿಂತಿತ್ತು. ರಸ್ತೆಯ ಎದುರಿಗಿದ್ದ ಮರದ ಕೊಂಬೆಯ ನೆರಳು ಶ್ವೇತಾಳಿದ್ದ ಮನೆಯ ಕಿಟಕಿ ಮೇಲೆ ಬಿದ್ದು ವಿಚಿತ್ರವಾಗಿ ಕಾಣಿಸುತ್ತಿತ್ತು. ರಾತ್ರಿಯ ಹೊತ್ತು ಒಣಗಿದ ಎಲೆಯ ಮೇಲೆ ಯಾರೋ ನಡೆದಾಡಿದ ಸದ್ದು ಕೇಳಿಸುತ್ತದೆ ಎಂದರು ಅಕ್ಕಪಕ್ಕದವರು. ಮತ್ತೊಂದೆರಡು ದಿನಗಳು ಕಳೆಯುತ್ತಿದ್ದಂತೆ ತಾನು ಇನ್ವೆಸ್ಟಿಗೇಷನ್ ಆಫೀಸರ್ ಸುರೇಶ್ ಅಂತ ಹೇಳಿಕೊಂಡು ಉದ್ದದವನೊಬ್ಬ ಸುಧಾಕರ ಮತ್ತು ರಾಧಿಕಾಳನ್ನು ನೋಡಲು ಬಂದ. ಪೊಲೀಸರು ತನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆಂದು ಹೇಳಿದ. ಸುರೇಶ್ ಬಂದಾಗ ಬಾಡಿಗೆ ಮನೆಯ ಬಾಗಿಲನ್ನು ತೆರೆದರು. ಎಲ್ಲೋ ಇದ್ದ ಚೆರ್ರಿ ಮನೆಯೊಳಗೆ ಬಂತು. ಮನೆಯೊಳಗೆ ಸೋಫಾದ ಮೇಲೆ ಕುರ್ಚಿಯ ಮೇಲೆ ಧೂಳು ತುಂಬಿತ್ತು. ಸುರೇಶ್ ಮನೆಯನ್ನು ಮತ್ತೊಮ್ಮೆ ಜಾಲಾಡಿದ. ಫ್ರಿಡ್ಜ್ ಬಾಗಿಲು ತೆರೆದಾಗ ಕರೆಂಟ್ ಆಫ್ ಮಾಡಿದ್ದರಿಂದ ಒಳಗಿದ್ದ ವಸ್ತುಗಳು ಹಾಳಾಗಿ ಕೆಟ್ಟ ವಾಸನೆ ಬರುತ್ತಿತ್ತು. ಗೋಡೆಯ ಮೇಲಿದ್ದ ಕ್ಯಾಲೆಂಡರ್, ಟೇಬಲ್ ಮೇಲಿದ್ದ ಮ್ಯಾಗಝೀನ್ಗಳನ್ನು ತನ್ನ ಬ್ಯಾಗಿಗೆ ಹಾಕಿಕೊಂಡ. ಸುಧಾಕರ ಮತ್ತು ರಾಧಿಕಾಳ ಹತ್ತಿರ ಮಾತನಾಡಿದಾಗ ಹೊಸ ವಿಷಯ ತಿಳಿಯಲಿಲ್ಲ. ಸುಧಾಕರ ಮನೆಯನ್ನು ಬಾಡಿಗೆ ಕೊಡಬೇಕು, ಯಾರಿಗಾದರೂ ಬೇಕಿದ್ದರೆ ಹೇಳಿ ಎಂದ. ಸುರೇಶ್ ಅವನನ್ನೇ ವಿಚಿತ್ರವಾಗಿ ನೋಡಿದವ. ಈ ಕೇಸ್ ಸಾಲ್ವ್ ಆಗುವ ತನಕ ಬಾಡಿಗೆ ಕೊಡುವಂತಿಲ್ಲ. ಸತ್ಯ ಹೇಳಿ, ನಿಮ್ಮ ಮತ್ತು ಶ್ವೇತಾಳ ರಿಲೇಷನ್ ಏನು? ಇಲ್ಲಿಗೆ ಬರುವ ಮೊದಲೇ ಅವಳು ನಿಮಗೆ ಗೊತ್ತು. ಇಲ್ಲಿಗೆ ಬಂದ ಮೇಲೂ ಅವಳನ್ನು ಫಾಲೋ ಮಾಡುತ್ತಿದ್ದೀರಾ? ಹೆದರಿ ನಡುಗಿದ ಸುಧಾಕರನಿಂದ. ನಾವಿಬ್ಬರು ಫೇಸ್ಬುಕ್ ಫ್ರೆಂಡ್ಸ್, ಆಗಾಗ ಚಾಟಿಂಗ್ ಮಾಡಿದ್ದಷ್ಟೇ. ರಾಧಿಕಾ ಹಲ್ಲು ಕಡಿದಳು. ಸುರೇಶ್ ಪೂರ್ಣಿಮಾಳ ಮನೆಗೆ ಬಂದವನು ಅವಳನ್ನೇ ತದೇಕ ದೃಷ್ಟಿಯಿಂದ ನೋಡಿದ. ಸದಾ ವಟಗುಟ್ಟುವ ಅವಳಿಗೆ ತಲೆ ತಿರುಗಿದಂತಾಯಿತು. ಅವನ ನೆಟ್ಟ ನೋಟ ತನ್ನ ಮನದಲ್ಲಿರುವುದನ್ನೆಲ್ಲ ಹೊರಹಾಕುತ್ತದೆ ಎನ್ನಿಸಿ ದಿಡವಗುಟ್ಟಿತು. ಸುರೇಶ್ ಮಾತು ಶುರು ಮಾಡುತ್ತಲೇ, ಶ್ವೇತಾಳನ್ನು ಕೊಲೆ ಮಾಡಿದ್ದು ಯಾರೆಂದು ನಿಮಗೆ ಗೊತ್ತು, ಆದರೂ ಯಾವುದೋ ಕಾರಣಕ್ಕೆ ಬಾಯಿ ಬಿಡುತ್ತಿಲ್ಲ. ಸತ್ಯ ಈಗಲೇ ಹೇಳಿಬಿಡಿ, ಇಲ್ಲ ವಿಚಾರಣೆಗಾಗಿ ನಿಮ್ಮನ್ನು ಪೊಲೀಸ್ ಸ್ಟೇಷನ್ನಿಗೆ ಕರೆಸಿಕೊಳ್ಳಬೇಕಾಗುತ್ತದೆ.
ಪೂರ್ಣಿಮಾಳ ಬಾಯಿ ಒಣಗಿತು. ಇನ್ನೊಂದು ತಿಂಗಳಿಗೆ ಮಗಳ ಮದುವೆ ಇದೆ. ಈ ಪೊಲೀಸ್ ಸ್ಟೇಷನ್ನಿನ ತಿರುಗಾಟ ಬೇಡಪ್ಪ ಎನ್ನಿಸಿ ಶ್ವೇತಾಳ ಮನೆ ಎದುರಿನ CCTV ಕ್ಯಾಮರಾ ಒಡೆದದ್ದು ಸುಧಾಕರ. ಅವರಿಬ್ಬರಲ್ಲಿ ಏನೋ ಕನೆಕ್ಷನ್ ಇದೆ. ಅವರ ಮನೆ ಬಿಡಿಸಬೇಕೆಂದು ರಾಧಿಕಾ ಗಂಡನೊಡನೆ ಜಗಳವಾಡ್ತಿದ್ಲು. ನಮ್ಮ ಸ್ಟಡಿ ರೂಮಿನ ಕಿಟಕಿಯಲ್ಲಿ ನಿಂತರೆ ಅವಳ ಮನೆ ಬಿಡಿಸಬೇಕೆಂದು ರಾಧಿಕಾ ಗಂಡನೊಡನೆ ಜಗಳವಾಡುತ್ತಿದ್ದಳು. ನಮ್ಮ ಸ್ಟಡಿ ರೂಮಿನ ಕಿಟಕಿಯಲ್ಲಿ ನಿಂತರೆ ಅವರ ಮಾತು ಕೇಳಿಸುತ್ತದೆ. ತನ್ನ ಹೆಂಡತಿಗೂ ಸುಧಾಕರನಿಗೂ ಇರುವ ಸಂಬಂಧ ಗೊತ್ತಾದಾಗ ಶ್ವೇತಾಳ ಗಂಡ ನರೇಂದ್ರ ಹೆಂಡತಿಯನ್ನು ಕೊಂದಿರಬಹುದು. ಸುರೇಶ್ ಕೆಮ್ಮಿ, ಅದೆಲ್ಲ ಇರಲಿ, ನಿಮಗೆ ಗೊತ್ತಿರುವ ವಿಚಾರ ಹೇಳಿ ಎಂದ. ಪೂರ್ಣಿಮಾಳ ಮುಖದಲ್ಲಿ ಬೆವರು ಸುರಿಯಿತು. ಸುರೇಶ್ ಫ್ಯಾನಿನ ಸ್ಪೀಡ್ ಜಾಸ್ತಿ ಮಾಡಿ ಬಂದ. ಶ್ವೇತಾ ಸತ್ತಿರಬಹುದಾದ ವಾರದ ಹಿಂದಿರಬೇಕು. ಒಬ್ಬಳು ದಪ್ಪದ ಹೆಂಗಸು ಅಲ್ಲಿಗೆ ಬಂದಿದ್ದಳು. ಚಪ್ಪಟೆ ಮೂಗು. ಅವಳುಟ್ಟ ಸೀರೆ, ಹಸಿರು ಸೀರೆ ನನಗೆ ಇಷ್ಟವಾಗಿತ್ತು. ಇಷ್ಟರವರೆಗೆ ಆ ಮನೆಗೆ ಹೊಸಬರು ಬಂದಿದ್ದಿಲ್ಲ. ಅವಳು ಬರುತ್ತಿದ್ದಂತೆ ಮನೆಯಲ್ಲಿ ಗಲಾಟೆ ಕೇಳಿಸಿತು. ಮಾತು ಸ್ಪಷ್ಟವಿರಲಿಲ್ಲ. ನನ್ನನ್ನು ನಂಬಿ ಖಂಡಿತವಾಗಿ ಅವಳಿಗೂ ಶ್ವೇತಾಳ ಸಾವಿಗೂ ಸಂಬಂಧವಿದೆ ಎಂದಳು. ಸುರೇಶ್ ಶ್ವೇತಾಳ ಗಂಡ ಮತ್ತು ಮಾಮನ ಬಗ್ಗೆ ಹೆಚ್ಚಿಗೆ ಗೊತ್ತಿದ್ದರೆ ಹೇಳಿ ಎಂದ. ಸ್ವಲ್ಪ ಹೊತ್ತು ಆಲೋಚಿಸಿ, ಶ್ವೇತಾಳ ಗಂಡನ ಬಗ್ಗೆ ಗೊತ್ತಿಲ್ಲ. ಅವನನ್ನು ಇತ್ತೀಚೆಗೆ ನೋಡಲಿಲ್ಲ. ಶ್ವೇತಾಳ ಮಾಮ ಮಾತ್ರ ಸೋಮವಾರ ಬೆಳಿಗ್ಗೆ ಕೈಚೀಲವನ್ನು ಕೇಳಿಕೊಂಡು ಬಂದಿದ್ದ. ನಾನು ಕೊಟ್ಟೆ. ಹೆಚ್ಚೇನೂ ಮಾತನಾಡಲಿಲ್ಲ, ಪೂರ್ಣಿಮಾ ಹೇಳಿದ್ಲು. ಸುರೇಶನ ಮತ್ಯಾವ ಪ್ರಶ್ನೆಗೂ ಅವಳ ಹತ್ತಿರ ಉತ್ತರವಿಲ್ಲದಂತಾಯಿತು. ಸುರೇಶ್ ಇನ್ನೇನು ಹೊರಡಬೇಕು ಎನ್ನುವಾಗ ಸೆಲ್ಫ್ನಲ್ಲಿ ನೇತಾಡುತ್ತಿದ್ದ ವಯರ್ ಕಾಣಿಸಿತು. ಅದೇ ಕಿತ್ತಳೆ ಬಣ್ಣದ ವಯರು. ಇಂತಹದ್ದೇ ವಯರಿನಿಂದ ಶ್ವೇತಾಳನ್ನು ಕೊಂದಿದ್ದಲ್ಲವೇ? ಈ ವಯರಿನ ತುಂಡು ನಿಮ್ಮ ಪಕ್ಕದ ಮನೆಗೆ ಹೇಗೆ ಹೋಯಿತು? ಪೂರ್ಣಿಮಾ ಕೆಂಪಾದಳು. ಎಲ್ಲ ಕಡೆ ಇಂತಹ ವಯರ್ ಸಿಗುತ್ತದಲ್ವಾ, ಅದ್ಯಾಕೆ ನಮ್ಮ ಮೇಲೆಯೇ ನಿಮಗೆ ಅನುಮಾನ? ವಿಚಿತ್ರವಾಗಿ ನಕ್ಕ ಸುರೇಶ್. ನಿಮ್ಮ ಗಂಡ ಶ್ವೇತಾಳ ಹತ್ತಿರ 4 ಲಕ್ಷ ರೂಪಾಯಿ ಸಾಲ ಎತ್ತಿದ್ದು, ಅದೇ ಹಣದಿಂದ ಮಗಳಿಗೆ ಚಿನ್ನ ಮಾಡಿಸಿದ್ದು ಗೊತ್ತಿರಬಹುದೆಂದುಕೊಂಡಿದ್ದೆ. ಅಲ್ಲದೆ ನಿಮ್ಮ ಗಂಡ ಶೇರ್ ಟ್ರೇಡಿಂಗಿನಲ್ಲಿ ಹಣ ಕಳೆದುಕೊಂಡಿರುವ ವಿಚಾರ ನಿಮ್ಮ ಹತ್ತಿರ ಹೇಳಿರಬಹುದೆಂದುಕೊಂಡಿದ್ದೇನೆ. ಅವಳಿಗೆ ಶಾಕ್ ಆಯಿತು. ಅಂದರೆ ಮಗಳಿಗೆ ಇತ್ತೀಚೆಗೆ ಕೊಂಡ ನೆಕ್ಲೆಸಿಗೆ ಹಣ ಒದಗಿಸಿದ್ದು ಶ್ವೇತಾ. ಗಂಡ ತನಗೇ ಗೊತ್ತಿಲ್ಲದೆ ಅವಳ ಹತ್ತಿರ ಹಣ ತೆಗೆದುಕೊಂಡಿದ್ದಾರೆ. ಪೂರ್ಣಿಮಾಳ ಸ್ವರ ಅಡಗಿತು. ಅಲ್ಲ, ನಿಮ್ಮ ಗಂಡನೇ ಈ ಕೊಲೆಯನ್ನೇಕೆ ಮಾಡಿರಬಾರದು ಅಥವಾ ಮಾಡಿಸಿರಬಾರದು? ಶ್ವೇತಾ ನಿಮ್ಮ ಗಂಡನಿಗೆ ಹಣ ಕೊಡುವಷ್ಟು ಹೆಚ್ಚಿನ ಸಂಬಂಧವೇನಿತ್ತು? ಸುರೇಶನೆಂದಾಗ ಪೂರ್ಣಿಮಾ ಅಲ್ಲೇ ಕುಸಿದಳು. ಮತ್ತೆ 1 ವಾರ ಯಾವ ಘಟನೆಯೂ ನಡೆಯಲಿಲ್ಲ. ಶ್ವೇತಾಳ ಕೊಲೆಯ ಬಗ್ಗೆ ಏನೇನೋ ಊಹಾಪೋಹಗಳು ಹರಿದಾಡಿತು ಅಷ್ಟೇ. ತನ್ನ ಕಣ್ಣೆದುರಿಗೆ ಗಂಡನನ್ನು ಪೊಲೀಸರು ಕೈಗೆ ಕೋಳ ಹಾಕಿ ಕರೆದುಕೊಂಡು ಹೋದಂತೆ, ಮಗಳ ಮದುವೆ ನಿಂತಂತೆ ಕನಸು ಬಿದ್ದು ಪೂರ್ಣಿಮಾ ತನ್ನಷ್ಟಕ್ಕೆ ಮಾತನಾಡತೊಡಗಿದಳು. ರಾಧಿಕಾ ಮತ್ತು ಸುಧಾಕರ ಹೊರಗೆ ಹೋಗುವುದನ್ನೇ ಬಿಟ್ಟರು. ಚೆರ್ರಿ ಮಾತ್ರ ಸಂಜೆಯ ಹೊತ್ತಿಗೆ ಮನೆಯ ಸುತ್ತ ಸುತ್ತಾಡುವುದನ್ನು ಬಿಡಲಿಲ್ಲ. ಒಂದು ಬೆಳಿಗ್ಗೆ ಸುಧಾಕರನಿಗೆ ಪೊಲೀಸರಿಂದ ಫೋನ್ ಬಂತು. ಕೊಲೆಗಾರ ಸಿಕ್ಕಿದ್ದಾನೆ, ಇನ್ನು ಮನೆಯನ್ನು ಪುನಃ ಬಾಡಿಗೆ ಕೊಡಬಹುದು ಎಂದರು. ಸುಧಾಕರ ಕೊಲೆಗಾರ ಯಾರೆಂದು ಕೇಳಿದಾಗ ಪೊಲೀಸ್ ಸ್ಟೇಷನ್ನಿಗೆ ಬರಲು ಹೇಳಿದರು. ಅಲ್ಲೇ ಎಲ್ಲವನ್ನು ಹೇಳುವುದಾಗಿ ಹೇಳಿದರು. ಸುಧಾಕರ, ರಾಧಿಕಾ ಮತ್ತು ಪೂರ್ಣಿಮಾ ಪೊಲೀಸ್ ಸ್ಟೇಷನ್ನಿಗೆ ಹೋದರು. ಪೂರ್ಣಿಮಾಳಿಗೆ ಒಳಗೆ ಹೆದರಿಕೆ. ಅಲ್ಲಿಗೆ ಹೋದವರನ್ನು ಅಲ್ಲಿಯೇ ಜೈಲಿಗೆ ಹಾಕಿದರೆ? ಪೊಲೀಸ್ ಸ್ಟೇಷನ್ನಲ್ಲಿ ಸುರೇಶ್ ಸಹ ಇದ್ದ. ಅವನ ಮುಖದಲ್ಲಿ ಕಂಡು ಕಾಣದ ನಗುವಿತ್ತು. ರಾಧಿಕಾ ಗಡಿಬಿಡಿಯಿಂದ ಕೊಲೆಗಾರ ಯಾರು ಎಂದಳು. ನಕ್ಕ ಪೊಲೀಸ್ ಇನ್ಸ್ಪೆಕ್ಟರ್. ಟೆನ್ಷನ್ ಬೇಡ, ಕೊಲೆಗಾರನನ್ನು ಹಿಡಿದಿದ್ದೇವೆ. ಇದು ಕೇಳುತ್ತಿದ್ದಂತೆ ಪೂರ್ಣಿಮಾಳಿಗೆ ಜೀವ ಬಂದಂತಾಯಿತು. ತನ್ನ ಗಂಡನಂತೂ ಅಲ್ಲ, ಮನೆಯಲ್ಲೇ ಇದ್ದಾರೆ. ಯಾರು? ಚಪ್ಪಟೆ ಮೂಗಿನ ಹೆಂಗಸು ತಾನೆ? ಅವಳ ಮುಖದಲ್ಲಿ ಕೊಲೆಗಾರ್ತಿಯ ಲಕ್ಷಣವಿತ್ತು ಎಂದಳು ಪೂರ್ಣಿಮಾ. ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ ಎನ್ನುವಂತೆ ತಲೆಯಲ್ಲಾಡಿಸಿ, ಕೊಲೆಗಾರ ಅದೇ ಮಾಮ. ಈ ಕೇಸನ್ನು ಸಾಲ್ವ್ ಮಾಡಿದ ಕೀರ್ತಿ ನಮ್ಮ ಸುರೇಶನಿಗೆ ಸೇರಬೇಕು. ಅವರೇ ಎಲ್ಲವನ್ನು ಹೇಳುತ್ತಾರೆ. ಹಬೆಯಾಡುತ್ತಿರುವ ಟೀಯನ್ನು ಗುಟುಕರಿಸಿದ ಸುರೇಶ್ ಗಂಟಲು ಸರಿ ಮಾಡಿಕೊಂಡು, ಗಂಡ ಗಂಡನಲ್ಲ, ಬಾಯ್ ಫ್ರೆಂಡ್. ಮಾಮ ಮಾಮನಲ್ಲ, ಅಪ್ಪ. ಬಲಿಯಾದದ್ದು ಮಾತ್ರ ಶ್ವೇತಾ ಎಂದ ಒಗಟಾಗಿ. ಅವರಿಬ್ಬರೂ ಗಂಡ ಹೆಂಡಿರಲ್ಲ, ಒಟ್ಟಿಗೆ ಇದ್ದರು. ಅವನ ಮದುವೆಯಾಗುವ ಭರವಸೆಗೆ ನಂಬಿದ್ದ ಮುಗ್ಧಳು ಅವಳು. ಅವನಿಗೆ ಮದುವೆಯಾಗಿದ್ದು ಅವಳಿಗೆ ಗೊತ್ತಿರಲಿಲ್ಲ. ಹೊಸತಾಗಿ ಮದುವೆಯಾದವರಂತೆ ಬಾಡಿಗೆ ಬಂದರಷ್ಟೆ. ಆ ಚಪ್ಪಟೆ ಮೂಗಿನವಳೇ ಅವನ ಹೆಂಡತಿ. ಅವಳು ಬಂದು ಗಲಾಟೆ ಮಾಡಿದಾಗ ಶ್ವೇತಾಳ ನಂಬಿಕೆ ಒಮ್ಮೆಲೆ ಕುಸಿಯಿತು. ಹೆಂಡತಿಯ ಬೆದರಿಕೆಗೆ ಹೆದರಿದ ನರೇಂದ್ರ ತಲೆ ತಪ್ಪಿಸಿಕೊಂಡ. ಶ್ವೇತಾಳನ್ನು ಕೊಲ್ಲಲು ನರೇಂದ್ರನ ಹೆಂಡತಿ ಮಾಸ್ಕ್ ಧಾರಿ ಗಂಡಸಿಗೆ ಸುಪಾರಿ ಕೊಟ್ಟಿದ್ದಳು. ಅದು ಕಾರ್ಯಗತವಾಗುವ ಮೊದಲೇ ಕಾರ್ಯ ನಡೆದಿತ್ತು. ಇನ್ನು ಅಪ್ಪನನ್ನು ಮಾಮ ಎಂದು ಯಾಕೆ ಪರಿಚಯಿಸಿದ್ದಳೋ ಗೊತ್ತಿಲ್ಲ. ಅದಕ್ಕೆ ಶ್ವೇತಾಳ ಹತ್ತಿರ ಮಾತ್ರ ಉತ್ತರವಿದೆ. ಎಲ್ಲ ದುರಭ್ಯಾಸಗಳ ಗಣಿ ಅಪ್ಪ. ಅಲ್ಲದೆ ಅಪ್ಪ ಮಗಳ ಹೆಸರಿನಲ್ಲಿ
ಹಿರಿಯರಿಂದ ಬಂದ ಪ್ರಾಪರ್ಟಿ ಒಂದಿತ್ತು. ಅಪ್ಪನಿಗೆ ಅದನ್ನು ಹೇಗಾದರೂ ಮಾರಾಟ ಮಾಡಬೇಕಿತ್ತು. ಮಗಳು ಅದಕ್ಕೆ ಅಡ್ಡ ಬರುತ್ತಿದ್ದಳು. ಅಪ್ಪ ಸಮಯ ಕಾಯುತ್ತಿದ್ದ. ಮಗಳ ಬಾಯ್ ಫ್ರೆಂಡ್ ದೂರವಾಗಿದ್ದು ಅಪ್ಪನಿಗೆ ಅನುಕೂಲವಾಯಿತು. ಶ್ವೇತಾ ಟಿವಿ ನೋಡುತ್ತಾ ಕುಳಿತಿದ್ದಾಗ ರಕ್ತ ಸಂಬಂಧವನ್ನು ಮರೆತ ಅಪ್ಪ ವಯರ್ನಿಂದ ಕತ್ತು ಹಿಸುಕಿ ಕೊಂದ. ನಂತರ ಎಳೆದುಕೊಂಡು ಕಾಟನ ಕೆಳಗೆ ತಳ್ಳಿದ. ಕೊಲೆ ಮಾಡಿ ಹೊರಗೆ ಹೋದ ಅಪ್ಪ ಮತ್ತೆ ವಾಪಸ್ಸು ಬಂದು ಅವಳ ಹೆಬ್ಬೆರಳನ್ನು ಕತ್ತರಿಸಿಕೊಂಡು ಹೋದ. ಅವಳ ಹೆಬ್ಬೆಟ್ಟಿದ್ದರೆ ಯಾವುದಾದ್ರೂ ಕಾಗದ ಪತ್ರಕ್ಕೆ ಅವಳ ಹೆಬ್ಬೆಟ್ಟನ್ನು ಒತ್ತಬಹುದು ಎನ್ನುವ ಮೂರ್ಖ ಆಲೋಚನೆ. ಸುರೇಶ್ ಮಾತನ್ನು ಮುಂದುವರಿಸಿ, ಕೊಲೆಗಾರ ಕೊಲೆಯ ಕಾರಣ ತಿಳಿಯಿತಲ್ಲ, ಇನ್ನು ಇದನ್ನು ಕಂಡುಹಿಡಿದ ಬಗೆಯನ್ನು ವಿವರಿಸುತ್ತೇನೆ ಎಂದ. ಸುರೇಶನಿಗೆ ಶ್ವೇತಾಳ ಮನೆಯಲ್ಲಿದ್ದ ಮ್ಯಾಗಝೀನಿನ ಮಧ್ಯದಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಸಿಕ್ಕಿತ್ತು. ಅದು ನರೇಂದ್ರನ ಗೆಳೆಯ ಗಿರೀಶನದ್ದು. ಅವನೇ ನರೇಂದ್ರ ತುಮಕೂರಿನಲ್ಲಿ ಅಡಗಿಕೊಂಡಿರುವುದನ್ನು ಹೇಳಿದ. ನರೇಂದ್ರ ಶ್ವೇತಾಳ ತಂದೆ ಅಡ್ಡಾಡುವ ಜಾಗ ಹೇಳಿದ. ಅಲ್ಲಿ ಹುಡುಕಿದಾಗ ನಶೆಯಲ್ಲಿದ್ದ ಶ್ವೇತಾಳ ಅಪ್ಪ ಸಿಕ್ಕಿದ. ಅವನ ಬಾಯಿ ಬಿಡಿಸುವುದು ಹೆಚ್ಚು ಕಷ್ಟವಾಗಲಿಲ್ಲ. ಈ ಕೇಸಿನಲ್ಲಿ ಅನ್ಯಾಯವಾಗಿ ಶ್ವೇತಾಳ ಬಲಿಯಾಯಿತು. ಅವಳ ಮುಗ್ಧತೆಯನ್ನು ಹಲವಾರು ರೀತಿಯಲ್ಲಿ ಉಪಯೋಗಿಸಿಕೊಂಡರು. ಅವಳಪ್ಪ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಎಲ್ಲಿಂದಲೋ ಬಂದವರು ಮತ್ತೆಲ್ಲಿಗೋ ಸೇರಿದ್ದು ಕೆಲವರಿಗೆ ಹಲವು ರೀತಿಯಲ್ಲಿ ಸಮಾಧಾನ ಸಿಕ್ಕಿತು. ಥ್ಯಾಂಕ್ ಯು.